ಇಲ್ಲಿ ತನಕ ನೀವೆಲ್ಲ ನನ್ನ ಮುನ್ಸ್ವಾಮಿನ ಬೇರೆ ಬೇರೆ ಥರ ನೋಡ್ತಾ ಇದ್ರಿ, ಆದರೆ ಈಗ ಅದರ ಅವಶ್ಯಕತೆ ಇಲ್ಲ. ಇಷ್ಟು ದಿವಸ ನೀವು ಮುನ್ಸ್ವಾಮಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರೋ ಅದೇ ಥರ ನಮ್ಮಿಬ್ಬರ ಮೇಲೂ ಪ್ರೀತಿ ವಿಶ್ವಾಸ ಇಡಬೇಕು ಅಂತ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ ವಿಷಯವಾಗಿ ಮುನ್ಸ್ವಾಮಿಯವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೋತೀನಿ ಅಂತ ನಿಮ್ಮೆಲ್ಲರ ಮುಂದೆ ನಾನು ಅವ್ರಿಗೆ ವಾಗ್ದಾನ ಕೊಡ್ತಾ ಇದ್ದೀನಿ. ಆದ ಕಾರಣ ನೀವು ಇಷ್ಟು ದಿವಸ ಮುನ್ಸ್ವಾಮಿ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸನ ನನ್ನ ಮೇಲಿಟ್ಟು ಈ ಬಾರಿ ಎಲೆಕ್ಷನ್ನಲ್ಲಿ ದಯವಿಟ್ಟು ನನ್ನನ್ನು ಗೆಲ್ಸ್ಕೊಡ್ಬೇಕು ಅಂತ ನಿಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸಿದ್ದು, ಏನ್ ಸಿದ್ದು ಹೀಗೆಲ್ಲ ಆಗ್ತಿದೆ? ಇನ್ನೇನಿನ್ ಸ್ವಲ್ಪ ಹೊತ್ತಲ್ಲಿ ನಿನ್ನ ಪೂರ್ವಿ ಮದುವೆ ಡೇಟನ್ನ ಅನೌನ್ಸ್ ಮಾಡ್ತಾರೆ ಸಿದ್ದು. ಒಂದ್ಸಲಿ ಅನೌನ್ಸ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಇದ್ರೆ ನಿಲ್ಸಕ್ಕಾಗಲ್ಲ. ಈಗ ಏನ್ ಮಾಡ್ತೀರಾ? ಭಾವನ ಮರ್ತು ಪೂರ್ವಿನ ಮದುವೆ ಆಗ್ತೀರಾ? ನನ್ ಪ್ರಾಣ ಹೋದ್ರು ಸರಿ, ಭಾವನವ್ರನ್ನ ಮಾತ್ರ ಬಿಡೋ ಮಾತೇ ಇಲ್ಲ ಅದಕ್ಕೆ. ಸಿದ್ದು, ನಿಮ್ ಪ್ರೀತಿ ವಿಚಾರ ಹೇಳ್ಕೊಳ್ಳಿ ಅಂತ ಹೇಳ್ದಾಗಿಲ್ಲ ನೀವು ಇದನ್ನೇ ಹೇಳ್ತಾ ಇದೀರ ಹೊರತು ಏನು ಮಾಡ್ತಾ ಇಲ್ಲ. ನೋಡಿ ಸಿದ್ದು, ಇದು ನಿಮ್ಗಿರೋಂತ ಕೊನೆಯ ಅವಕಾಶ. ಈಗ್ಲೂ ನೀವೇನು ಹೇಳ್ಕೊಳ್ಳಿಲ್ಲ, ಏನು ಮಾಡ್ಲಿಲ್ಲ ಅಂತಾದ್ರೆ ಮುಗೀತು. ಇನ್ ಯಾವತ್ತೂ ಇನ್ನೇನು ಮಾಡಕ್ ಆಗಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತೀವಿ ಅದಕ್ಕೆ, ಆದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಈಗ ಹೇಳಿದ್ರೆ ಹೇಗೆ ಸಿದ್ದು? ಅಲ್ಲ, ನೀವು ಭಾವನವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತೀರಾ, ಆದ್ರೆ ಏನು ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದೀರಾ. ಪ್ಲೀಸ್ ಸಿದ್ದು, ನನ್ ಮಾತ್ ಕೇಳಿ. ಜೀವನದಲ್ಲಿ ಏನ್ ಬೇಕಾದ್ರೂ ಕಳ್ಕೊಂಡ್ ಬದುಕ್ಬೋದು, ಆದ್ರೆ ಪ್ರೀತಿನ ಕಳ್ಕೊಂಡ್ ಬದುಕಕ್ ಆಗಲ್ಲ ಸಿದ್ದು. ಅದ್ ನನಗ್ ಚೆನ್ನಾಗ್ ಗೊತ್ತಿದೆ. ಈಗ ನೀವೇನಾದ್ರೂ ಮಾಡ್ಲೇಬೇಕು, ಅದೊಂದೇ ದಾರಿ ಉಳ್ದಿರೋದು. ಯೋಚನೆ ಮಾಡ್ಬೇಡಿ ಅದಕ್ಕೆ. ಇಲ್ಲಿ ಗಂಟ ನಾನು ಮಾತಾಡೋದನ್ನಷ್ಟೇ ನೀವು ನೋಡಿದೀರಾ. ಇವತ್ತು ನಾನು ಏನು ಅನ್ನೋದು ನೀವು ನೋಡ್ತೀರಾ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಏನು ಮಾಡ್ತೀನಿ, ನನ್ನ ಪ್ರೀತಿ ನಾನು ಹೆಂಗ್ ಉಳಿಸ್ಕೊತೀನಿ ಅನ್ನೋದನ್ನ ನಿಮ್ಮ ಕಣ್ಣಾರೆ ನೋಡ್ತೀರಾ. ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಭಾವನಾ, ಅಯ್ಯೋ ಯಾಕೆ ಭಾವನಾ ಇಲ್ಲಿ ನಿಂತಿದ್ಯಾ? ಅಲ್ಲಿ ಬಂದು ಕೂತ್ಕೋಬೋದಲ್ವಾ? ನೆಮ್ಮದಿಯಾಗಿ ಕೂತ್ಕೊಳ್ಳೋದಕ್ಕೆ ಜನರು ಬಿಡ್ತಾರೇನಮ್ಮ. ಗೊತ್ತಿರೋರೆಲ್ಲ ಪ್ರಶ್ನೆ ಕೇಳಿದ್ರೆ ನಾನು ಯಾರಿಗೆ ಅಂತ ಉತ್ತರ ಕೊಡ್ಲಿ? ಜೊತೆ ಇದ್ದು ಇಲ್ಲ ಅನ್ಸ್ಕೊಳ್ಳೋದಕ್ಕಿಂತ ಹೀಗೆ ದೂರ ಇರೋದೇ ಒಳ್ಳೇದಲ್ವಾ? ನೋಡ್ದವರೆಲ್ಲ ನನ್ಗೆ ಅಯ್ಯೋ ಪಾಪ ಅಂತಿದ್ರೆ ಹೇಗಮ್ಮ ನೋಡ್ಕೊಂಡು ಕೂತ್ಕೊಳ್ಳಿ? ನನ್ನಿಂದ ಆಗದೆ ಇರೋ ತಪ್ಪಿಗೆ ನಾನು ಯಾಕಿಂತ ಮಾತೆಲ್ಲ ಅನ್ಸ್ಕೋಬೇಕಮ್ಮ? ಭಾವನಾ, ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ ಹೇಳು? ಯಾರೋ 4 ಜನ ಏನೋ ಹೇಳ್ತಾ ಇದ್ದಾರೆ ಅಂತ ನೀನ್ ಈ ರೀತಿ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗಮ್ಮ? ಅನ್ನೋರ್ ಮುಂದೆ ತಲೆ ಎತ್ಕೊಂಡು ಓಡಾಡ್ಬೇಕಮ್ಮ. ಇದೆಲ್ಲ ನನ್ನಿಂದ ಸಾಧ್ಯ ಇಲ್ಲಮ್ಮ. ಯಾರ್ದೋ ಆಟಕ್ಕೆ ಬಲಿಯಾಗಿರೋ ಬಲಿಪಶು ನಾನು. ನನ್ನ ಜೀವನ ಸರಿ ಹೋಗುತ್ತೆ ಅನ್ನೋ ಭರವಸೆ ನನಗಿಲ್ಲ. ಭಾವನಾ, ಹೀಗೆಲ್ಲ ಮಾತಾಡ್ಬೇಡಮ್ಮ ನೀನು. ಬದುಕಲ್ಲಿ ಭರವಸೆನೇ ಇಲ್ದೇ ಇದ್ರೆ ಆ ಬದುಕಿಗೆ ಅರ್ಥ ಎಲ್ಲಿರುತ್ತೆ ಹೇಳು? ಏನೇ ಬಂದ್ರೂ ಅದನ್ನ ಎದುರಿಸಿ ಬಾಳ್ಬೇಕಮ್ಮ. ಇವತ್ತು ನಿನ್ ಬಗ್ಗೆ ಈ ರೀತಿಲ್ ಮಾತಾಡೋರೆ ಎಲ್ಲ ಸರಿ ಹೋದ್ಮೇಲೆ
ಇನ್ನೊಂಥರ ಮಾತಾಡ್ತಾರೆ. ಹಾಗಿರುವಾಗ ಇವ್ರ ಮಾತಿಗೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ನೀನ್ ಏನು ಅನ್ನೋದು ನಮಗ್ ಗೊತ್ತು. ನಾವೆಲ್ರೂ ನಿನ್ ಜೊತೆ ಇರುವಾಗ ಇವ್ರ ಮಾತಿಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ಹೀಗೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ್ರ ಬದಲು ಈಗ ಆಗಿರೋದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಅಮ್ಮ. ಈ ಸಮಾವೇಶ ಮುಗಿಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಭರವಸೆ ನನ್ಗಿದೆ. ನೀನ್ ಬಾಮ ನನ್ ಜೊತೆ. ಈ ತರ ಇಲ್ಲಿ ಒಬ್ಳೇ ಇರಬಾರ್ದು. ಬಾ ಭಾವನಾ, ಅಮ್ಮ ಹೇಳ್ತಿದ್ದೀನಲ್ವಾ, ಬಾಮ. ಬಾ ನನ್ ಜೊತೆ ನಡಿ. ಆತ್ಮೀಯ ಬಂಧುಗಳೇ, ನಿಮಗೆ ನಾನೇನು ಮುನ್ಸ್ವಾಮಿ ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದೇ ರೀತಿ ಇಲ್ಲೊಬ್ಬರು ಮುಖ್ಯವಾದ ವ್ಯಕ್ತಿ ಇದ್ದಾರೆ. ಅವರು ತುಂಬ ಶ್ರಮಜೀವಿಗಳು. ಯಾವಾಗಲೂ ಜನಗಳು ಒಳ್ಳೇದು ಬಯಸುವಂಥ ನಮ್ಮ ಶ್ರೀನಿವಾಸ್ ಅವರು ಇಲ್ಲೇ ಇದ್ದಾರೆ. ರಾಜಕೀಯದವರು ಕೂತಲ್ಲೇ ಕುತುಬ್ನ ತೋರಿಸ್ತಾರೆ ಕಣ. ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಮ್ಮ ಅಪ್ಪನ ಉಪಯೋಗಿಸ್ಕೊತಿದ್ದ. ಅವರು ನಮ್ಮ ಬೀಗ್ರಯ್ಯ. ನನ್ನ ಮಗಳನ್ನ ಅವ್ರ 3ನೇ ಮಗ ಹರೀಶ ಮದುವೆ ಮಾಡ್ಕೊಂಡಿದ್ದಾನೆ. ಅವನು ನನ್ನ ಹರಿಯಾಣೆಯ. ಅವರು ನಿಮ್ಮೆಲ್ಲರ ಮಧ್ಯೆ ಈ ಸಮಾರಂಭದಲ್ಲಿ ಇರೋದ್ರಿಂದ ಅವರು ವೇದಿಕೆ ಮೇಲೆ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದು 4 ಮಾತಾಡಿದ್ರೆ ಈ ಸಮಾರಂಭಕ್ಕೆ ಒಂದು ಶೋಭೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಗ್ರೆ, ದಯವಿಟ್ಟು ಬನ್ನಿ. ಅಯ್ಯೋ ಬೇರೆ ನನಗೆ ಅದೆಲ್ಲ ಅಭ್ಯಾಸ ಇಲ್ಲ, ದಯವಿಟ್ಟು ನೀವು ಮಾತಾಡಿ. ಬನ್ನಿ ಬೀಗ್ರೆ, ಇದು ನಿಮ್ಮೂರಯ್ಯ, ಇಲ್ಲಿರೋ ಜನಗಳು ನಿಮ್ಮೂರಯ್ಯ. ಇವ್ರ ಹತ್ರ ಮಾತಾಡೋಕೆ ನಿಮಗೆ ಯಾಕೆ ಸಂಕೋಚ? ಬನ್ನಿ ಬನ್ನಿ. ಅಪ್ಪ ಹೋಗಿಪ್ಪ, ಹೋಗಿ. ಮಾತಾಡಿ ಬಿಗ್ರೆ, ಧೈರ್ಯವಾಗಿ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನಗೆ ಹೀಗೆ ಸಭೆ ಸಮಾರಂಭಗಳಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ. ನಮ್ಮ ಬೀಗರು ನೀವು ಬಂದು ಮಾತಾಡಿದ್ರೆ ಸಭೆಗೆ ಶೋಭೆ ಬರುತ್ತೆ ಅಂದರು. ಅದು ಅವರ ದೊಡ್ಡ ಗುಣ. ಸಾಮಾನ್ಯವಾಗಿ ರಾಜಕಾರಣಿಗಳು ಅಂತ ಅಂದರೆ ಯಾವುದೋ ಒಂದು ಪಂಗಡಕ್ಕೆ ಸಹಾಯ ಮಾಡೋರು, ಮೋಸ ಮಾಡೋರು ಅಂತ ನಮ್ಮಲ್ಲಿ ಅಭಿಪ್ರಾಯ ಇದೆ. ಅಂಥವ್ರ ನಡುವೆ ನಮ್ಮ ಜವರೇಗೌಡರಂಥ ರಾಜಕಾರಣಿ ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಮತ್ತು ಹೆಮ್ಮೆ ಅಂತ ಅನಿಸುತ್ತೆ. ಯಾರಾದರೂ ಸಹಾಯ ಕೇಳಿ ಅವ್ರ ಮನೆಗೆ ಹೋದರೆ ಆ ಸಮಸ್ಯೆಗೆ ಪರಿಹಾರ ಕೊಟ್ಟು ಮುಗಿಸೋ ತನಕ ಅವ್ರ ಸಮಾಧಾನನೇ ಇರಲ್ಲ. ಅದನ್ನು ನಾನು ನೋಡಿದ್ದೀನಿ. ಇವತ್ತಿನ ಕಾಲದಲ್ಲಿ ಯಾರಾದರೂ ಸಣ್ಣ ಹುದ್ದೆಯಲ್ಲಿ ಇರೋವಂಥವರು ತುಂಬ ಜಂಬ ತೋರಿಸ್ತಾರೆ. ಆದರೆ ನಮ್ಮ ಜವರೇಗೌಡರು ಅಂಥ ದೊಡ್ಡ ಸ್ಥಾನದಲ್ಲಿದ್ದರೂ ಸಹ ಒಂದು ದಿನ ಅವರು ಅಹಂಕಾರ ಪಟ್ಟಿರೋದು ನಾನು ನೋಡಿಲ್ಲ. ಸಾಮಾನ್ಯರ ಜೊತೆ ಸಾಮಾನ್ಯರ ಹಾಗಿರ್ತಾರೆ. ಅಂಥವರು ಸಮಾಜ ಸೇವೆ ಮಾಡೋದಕ್ಕೆ ಹಗಲು ರಾತ್ರಿ ಪಣ ತೊಟ್ಟು ನಿಂತಿದ್ದಾರೆ. ಅಂಥವ್ರಿಗೆ ನಾವು ಸಂಪೂರ್ಣವಾಗಿ ಸಹಕಾರ ಬೆಂಬಲ ಕೊಡೋದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ.
ಆಗಲೇ ನಮ್ಮ ಬೀಗರು ಹೇಳಿದ್ರು, ತುಂಬ ಪ್ರೀತಿಯಿಂದ ಸಾಕಿದ್ದ ಅವರ ಮಗಳನ್ನು ನನ್ನ ಮಗ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡ. ನಾವೆಲ್ಲಿ ಅವರೆಲ್ಲಿ, ಆದರೂ ಇಲ್ಲಿ ತನಕ ಒಂದು ದಿನವೂ ನಮ್ಮನ್ನು ಅವರು ಕೇವಲವಾಗಿ ಮಾತಾಡಿಸಿಲ್ಲ. ಅವರ ಕುಟುಂಬದಲ್ಲಿ ನಾವು ಒಬ್ಬರು ಅನ್ನೋ ಹಾಗೆ ನಮಗೆ ಅವ್ರ ಮನೆಗೆ ಹೋದಾಗ ಸಿಕ್ಕಿದಾಗ ಮಾತಾಡ್ತಾರೆ. ಅಂಥ ಒಳ್ಳೆ ನಾಯಕ, ಅಂಥವರು ಸಮಾಜ ಸೇವೆ ಮಾಡಬೇಕು ಅಂತ ಬಂದಾಗ ನಾವು ನಮ್ಮ ಕೈಲಾದಂಥ ಎಲ್ಲ ಸಹಾಯ ಸಹಕಾರ ಸಪೋರ್ಟನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಅಂದ್ಕೊಳ್ತೀನಿ. ಅಂಥವ್ರು ಏನಾದರೂ ಜನನಾಯಕರಾದರೆ ಅದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ. ನಮಸ್ಕಾರ. ಈಗ ವೇದಿಕೆ ಮೇಕೆ ನನ್ನ ಮಗ ಸಿದ್ದೇಗೌಡ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಆದರೆ ನಾನು ಅವನ ಬಗ್ಗೆ ನಿಮಗೆಲ್ಲ ಏನು ಹೇಳಕ್ಕೆ ಹೋಗೋದಿಲ್ಲ. ನನಗಿಂತ ಚೆನ್ನಾಗಿ ನಿಮಗೆಲ್ಲ ಗೊತ್ತು ನನ್ನ ಮಗ ಸಿದ್ದೇಗೌಡ ಏನು ಅಂತ. ಜನಗಳು ಕಷ್ಟ ಅಂತ ಬಂದ್ಬಿಟ್ರೆ ರಾತ್ರಿ ಎಂದೆ ಹಗಲು ಎಂದೆ ಅವ್ರಿಗೆ ಸಹಾಯ ಮಾಡಕ್ಕೆ ಹೋಗ್ಬಿಡ್ತಾನೆ. ಆಮೇಲೆ ನಿಮಗೆಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಗೊತ್ತಿಲ್ಲ, ಅವನು ಮನೇಲಿರೋದಕ್ಕಿಂತ ಜನರ ಮಧ್ಯೆ ಇರೋದೇ ಜಾಸ್ತಿ ಆಗೋದೆ. ಬಾಲ ಬಾಲ ಮೇಕೆ. ಲೇ ಸಿದ್ದು, ನಡಿಲ್ಲ, ಹೋಗು. ಯಾಕೋ ಮಗನೇ ಸುಮ್ಮನೆ ಅಂತಿದ್ಯಾ? ಜನ ಎಲ್ಲ ಏನು ಅನ್ಕೋತಾರೆ, ಹೋಗಪ್ಪ. ನೋಡಿ, ಜನಗಳು ಕಷ್ಟ ಅಂತ ಬಂದರೆ ಹೀರೋ ಥರ ಹೋರಾಡ್ತಾನೆ. ಈಗ ವೇದಿಕೆ ಮ್ಯಾಕ್ ಬರಲ್ಲ ಅಂದರೆ ನಾಚ್ಕೊತಾವನೆ. ಲೇ ಸಿದ್ದೇಗೌಡ, ಬಾರಲ್ಲ ಮ್ಯಾಕೆ. ಬಲ್ಲ. ಏನ್ರಿ ಅವಾಗ್ಲಿಂದ ನೋಡ್ತಾ ಇದ್ದೀನಿ, ನಿಮ್ ಬಗ್ಗೆ ನೀವೇ ಹೊಗಳ್ತಾ ಇದ್ದೀರಾ. ನೋಡ್ರಿ, ನಿಮ್ ಬಗ್ಗೆ ಯಾರು ಬಿಲ್ಡಪ್ ಕೊಡ್ರಿ, ಯಾರು ಇಲ್ಲಿ ಕೇಳೋರು ಯಾರಿಲ್ಲ. ನಾವು ನಿಮಗೆ ಸಪೋರ್ಟ್ ಮಾಡಲ್ಲ. ನಮ್ದೇನು ಸಪೋರ್ಟ್ ಇದ್ರು ಮುನಿಸ್ವಾಮಿಗೆ ಸಪೋರ್ಟ್ ಮಾಡೋದು ನಾವು. ಹೌದು. ಈಗಿದೆ ಮಜಾ. ಇದಕ್ಕೆ ಅಲ್ವಾ ನಾನು ಕಾಯ್ತಾ ಇದ್ದಿದ್ದು. ಯಾಕ್ರಿ ಸಪೋರ್ಟ್ ಮಾಡಲ್ಲ? ನಿಮ್ ಮುನ್ಸಾಮಣ್ಣ ಅವರೇ ನಮ್ಮ ಅಣ್ಣನ ಒಳ್ಳೆ ಕ್ಯಾಂಡಿಡೇಟ್ ಅಂತ ಒಪ್ಕೊಂಡು ಸಪೋರ್ಟ್ ಮಾಡ್ತಿರುವಾಗ ನೀವ್ಯಾಕೆ ಸಪೋರ್ಟ್ ಮಾಡೋದಿಲ್ಲ? ನೋಡ್ರಿ, ಅವ್ರವ್ರ ಬೀಗರಾಗಿರೋವಾಗ ಅದನ್ನ ಹೇಳಿರ್ಬೋದು, ಹಾಗಂದ ಮಾತ್ರಕ್ಕೆ ಅದನ್ನ ನಾವು ಒಪ್ಕೊಳಕ್ಕಾಗಲ್ಲ. ಮೇಲಾಗಿ ಜಾವರಪ್ಪನವರು ಈ ಊರಿನವರೇ ಅಲ್ಲ. ಹಾಗಂದ ಮೇಲೆ ಅವ್ರಿಗೆ ಯಾಕ್ರಿ ಸಪೋರ್ಟ್ ಮಾಡಬೇಕು? ಅವ್ರಿಗೆ ಯಾಕ್ರಿ ಗೆಲ್ಲಿಸ್ಬೇಕು ಹೇಳ್ರಿ? ಏಯ್ ಗೋವಿಂದ, ಏನೋ ಇದೆಲ್ಲ, ಸ್ವಲ್ಪ ಸುಮ್ಮನಿರ. ಹೆಂಗಣ್ಣ ಸುಮ್ಮನೆ ಇರೋಕ್ಕಾಗುತ್ತೆ? ನಿಮ್ಮನ್ನ ಸುಲಭವಾಗಿ ನಾವು ಹೇಗೆ ಬಿಟ್ಕೊಡೋಕ್ಕಾಗುತ್ತೆ ಹೇಳಿ? ನಮಗೆ ನಿಮ್ಮ ಮೇಲೆ ಅಭಿಮಾನ ಇದೆ, ನಿಮಗೂ ನಮ್ಮ ಮೇಲೆ ಅಭಿಮಾನ ಇದ್ದರೆ ನಮ್ಮೂರಿನವ್ರು ಯಾರನ್ನಾದರೂ ಎಲೆಕ್ಷನಲ್ಲಿ ನಿಲ್ಲಿಸಿ, ನಾವು ಅವ್ರನ್ನ ಗೆಲ್ಲಿಸ್ಕೊಡ್ತೀವಿ. ಅದು ಬಿಟ್ಟು ಇವ್ರನ್ನ ನಿಲ್ಸಿದ್ರೆ ಖಂಡಿತ ನಾವು ಸಪೋರ್ಟ್ ಮಾಡಲ್ಲ. ನೋಡಿ, ನಿಮ್ದೇನೇ ಸಮಸ್ಯೆ ಇದ್ರೂ ಆಫೀಸಲ್ಲಿ ಬಂದು ಮಾತಾಡಿ. ಈಗ ವೇದಿಕೆ ಮೇಲೆ ಅವ್ರಿಗೆ ಅವಮಾನ ಮಾಡೋದು ಸರಿಯಲ್ಲ. ಏನ ನಿಮ್ಮ ಮಾವ ದೊಡ್ಡ ರಾಜಕಾರಣಿ ಅಂದ್ಕೊಂಡಿದ್ನಲ್ಲ, ಇಲ್ಲಿ ನೋಡಿದ್ರೆ ಯಾರು ಮರ್ಯಾದೆನೇ ಕೊಡ್ತಿಲ್ವಲ್ಲ? ಹಾಂ, ಎಲ್ಲರೂ ಗೋ ಬ್ಯಾಕ್ ಅಂತಿದ್ದಾರೆ. ಬ್ರೋ, ಈ ರಾಜಕೀಯದಲ್ಲಿ ಪರ ವಿರೋಧ ಇದ್ದೇ ಇರುತ್ತಲ್ವಾ, ಇದು ಹಾಗೇನೆ. ನೋಡ್ತಾ ಇರೋ ಗೋ ಬ್ಯಾಕ್ ಅಂತ ಇರೋರು
ಹೇಗೆ ಕಮ್ ಬ್ಯಾಕ್ ಅಂತ ಬದಲಾಗ್ತಾರೆ ಅನ್ನೋದನ್ನು ನೋಡು. ಇದನ್ನು ನೋಡೋ ಬದಲು ಮನೆಯಲ್ಲೇ ಕೂತ್ಕೊಂಡು ರಾಮಾಯಣ ನೋಡ್ಬೋದಾಯ್ತು. ಇಲ್ಲಿ ಬಂದು ರಾಮ ರಾಮ ಅನ್ನೋ ಥರ ಆಗಿದೆ. ಸುಮ್ಮನೆ ರಯ್ಯ. ಅಣ್ಣ, ಈ ವಿಷಯದಲ್ಲಿ ನಾವು ನಿಮ್ಮ ಮಾತು ಕೇಳಲ್ಲಣ್ಣ. ಹೋದ್ ಸರಿ ನಾವು ನಿಮ್ಗೆ ಸಪೋರ್ಟ್ ಮಾಡಿ ಅವ್ರಿಗೆ ಎಲೆಕ್ಷನ್ ಸೋಲ್ಸಿಲ್ವಾ? ಈಗ ನೀವೇ ಅವ್ರಿಗೆ ಸಪೋರ್ಟ್ ಮಾಡಿ ಅಂದ್ರೆ ಹೇಗೆ ಮಾಡೋಕ್ಕಾಗುತ್ತಣ್ಣ? ಹೌದು ಮುನ್ಸಮ್ಮಣ್ಣ, ನೀವು ಇಷ್ಟು ದಿನ ಜಗಳ ಆಡ್ಕೊಂಡಿದ್ರಿ. ನೀವೀಗ ಬೀಗರಾಗ್ತಿದ್ದೀರಿ ಅಂದ್ಬಿಟ್ಟು ನಮ್ಮೂರ್ನವ್ರು ಅಲ್ಲದೆ ಇರೋರನ್ನ ಹೇಗಣ್ಣ ಒಪ್ಕೊಳಕ್ಕಾಗುತ್ತೆ? ನಿಮ್ಮ ಸಂಬಂಧ ಏನೇ ಇರಲಿ ಅದು ನಮ್ಮ ಹತ್ರ ಹೇಳ್ಬೇಡಿ. ಜವರೇಗೌಡರು ನಮ್ಮೂರ್ನವ್ರಲ್ಲ, ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ನಿಲ್ಸಿ. ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ಕುತ್ಕೋಬೇಕು ಅಂತ ಕೇಳ್ಕೊಳ್ತಾವನು. ನಿಮ್ಮ ಅಪ್ಪನ ಮಾತನ್ನೇ ಕೇಳಲ್ಲ ಅಂದಮೇಲೆ ನಿನ್ನ ಮಾತು ನಾವ್ಯಾಕೆ ಕೇಳಬೇಕು? ನಾವು ಕೇಳಲ್ಲ. ನಿಲ್ಸಿ ನಿಲ್ಸಿ. ನೋಡಿ, ನಿಮ್ಮ ಸಮಸ್ಯೆ ಏನು ಅನ್ನೋದು ನನ್ಗೆ ಅರ್ಥ ಆಯ್ತಾ ಇದೆ. ಆದ್ರೂ ಈಗ ಹೊಸಿ ನನ್ನ ಮಾತು ಕೇಳಿ. ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಕೂತ್ಕೊಂಬಿಡಿ. ನಿಮ್ಮ ಸಮಸ್ಯೆ ಏನು? ನಾವು ಬೇರೆ ಊರಿಂದ ಬಂದಿದ್ದೀವಿ ಅಂತ ತಾನೇ? ಹೌದು, ನೀವು ಹೇಳ್ತಿರೋದು ನಿಜನೇಯ. ನಾವು ಬಂದಿರೋದು ಬೇರೆ ಊರಿಂದಾನೆ. ಆದ್ರೂ ನಾವು ಬಂದಿರೋದು ನಿಮ್ಮೆಲ್ರಿಗೂ ಸೇವೆ ಮಾಡೋದಕ್ಕೆ. ಅದಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡ್ಬೇಕಲ್ವೇ? ಎಲೆಕ್ಷನ್ ಗೆಲ್ಲೋವರೆಗೂ ಎಲ್ಲರೂ ಹೇಳೋದು ಹೀಗೇನೆ. ಗೆದ್ದ ಮೇಲೆ ನಮ್ಗಳ ಮನೆ ಕಡೆ ತಲೆ ಕೂಡ ಹಾಕೋದಿಲ್ಲ. ನಿಮ್ಮ ಮನೆ ಬಾಗ್ಲಿಗೆ ನಾವಲಿಯಕ್ಕಾಗುತ್ತಾ? ನೋಡಿ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನಾವು ಇಲ್ಲಿ ಗಂಟ ಜನಗಳ ಸೇವೆ ಮಾಡ್ಕೊಂಡೇ ಬಂದಿರೋದು. ಜನಗಳು ತೊಂದರೆಲಿ ಇರ್ಬೇಕಾದ್ರೆ ನಾವು ನೆಮ್ಮದಿ ಆಗಿರೋಕ್ಕಾಯ್ತದಾ? ನೀವೇ ಹೇಳಿ. ಅಧಿಕಾರ ಸಿಕ್ಕಿದ ತಕ್ಷಣ ಬದಲಾಗುವಂಥ ರಾಜಕಾರಣಿ ಅಲ್ಲ ನಮ್ಮ ಅಪ್ಪಾಜಿ. ನಮ್ಮ ಸೇವೆ ನಿಮಗೆ ಅಂತಾನೆ ಮೀಸಲಾಗಿರ್ತದೆ. ನೋಡಿ, ನಿಮ್ಮ ಅಪ್ಪನ್ನೇ ನಾವು ಒಪ್ಕೊಂಡಿಲ್ಲ ಅಂದಮೇಲೆ ನಿಮ್ಮನ್ನ ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ? ನೋಡಿ, ನೀವು ಅವ್ರ ಮಗ ಆಗಿರ್ಬೋದು, ಆದರೆ ನೀವು ನಮ್ಮ ಊರಿನವರಲ್ಲ. ಆಯಿಸಿಕೆ ಬರ್ತೀನಿ. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಯಾರೂ ಅಲ್ಲ. ನನಗೂ ಇವ್ರಿಗೂ ಸಂಬಂಧ ಇದೆ. ಈ ಊರಿನ ಅಳಿಯ ನಾನು. ನೋಡ್ದ್ಯಾ ಭಾವನಾ, ನಮ್ ಸಿದ್ದು ಮಾತಾಡ್ತಿದ್ರೆ ಅದ್ ಕೇಳೋಕೆ ಚಂದ. ಮಾತಲ್ಲೇ ಎಲ್ರನ್ನೂ ಮೋಡಿ ಮಾಡ್ಬಿಡ್ತಾನೆ. ಇನ್ನು ಮದುವೆನೇ ಆಗಿಲ್ಲ, ಆಗಲೇ ಅಲ್ಲಿ ಅಂತಿದೆಯಲ್ಲ. ಯಾರೀ ನನಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ದು? ನನಗೀಗಾಗಲೇ ಮದುವೆ ಆಗದೆ. ಅದೇ ಧೈರ್ಯದ ಮೇಲೆನೆ ನಾನು ಇವರನ್ನ ಅಳಿಯ ಅಂತ ಹೇಳಿದ್ದು. ನಾನು ಯಾರನ್ನು ಮದುವೆ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅವ್ರನ್ನೂ ನಿಮಗೆಲ್ಲ ತೋರಿಸ್ತೀನಿ. ನಾನು ಮದುವೆ ಆಗಿರೋ ಹುಡುಗಿ
ಇಲ್ಲೇ ಇದ್ದಾರೆ, ನಿಮ್ಮ ಮಧ್ಯೆನೇ ಇದ್ದಾರೆ. ಏನೋ ನಿನ್ನ ಬಾಂಬ್ ಇರೋ ಹೊಸ ಬಾಂಬ್ ಹಾಕೋ ಥರ ಇದ್ದಾನೆ. ಅವನು ತಾಳಿ ಕಟ್ಟಿರೋದು ಯಾರಿಗೆ ಅಂತ ನಾನು ತಲೆ ಕೆಡಿಸ್ಕೊತಾ ಇದ್ರೆ ನೀನು ಬೇರೆ.